कर्नाटक में जारी अक़लियतों के सियासी बहरान के ताल्लुक़ से MLC बल्कीस बानो ने कहा कि जो फैसला लिया गया है वो हाईकमान की जानिब से लिया गया है। हाईकमान ने तमाम फैसले सोच समझ कर ही किए होंगे। उन्होंने मज़ीद बताया कि इस ताल्लुक़ से वो ज़्यादा कुछ नहीं कहना चाहते। अलबत्ता उन्होंने कहा कि रिजर्वेशन और डिलिमिटेशन के ताल्लुक़ से जो फैसले लिए जा रहे हैं उसका पार्टी इस्तक़बाल करती है। अलबत्ता रिजर्वेशन के मामले में किसी के साथ अख्तलाफी ना हो, इसका ख़ास ख्याल रखा जाना चाहिए। ಸರಿ ನೋ ತಪ್ಪು ಸರಿ ಇದ್ದಿದ್ರು ಸರಿ ಮಾಡ್ತಾರೆ, ತಪ್ಪಿದ್ರು ಸರಿ ಮಾಡ್ತಾರೆ. ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಂತಾರೆ. ಎಲ್ಲ ಅದೇ ಹೈಕಮಾಂಡ್ ನೋಡಿ, ಅವರಷ್ಟು ವರ್ಷದ ಒಂದು ಈ ದೇಶದ ಅತಿ ದೊಡ್ಡ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ದೇಶಕ್ಕೆ ಬ್ರಿಟಿಷರ ಕೈಯಿಂದ ಕಸ್ಕೊಂಡಿರ್ತಕ್ಕಂಥ ಈ ದೇಶ, ಆ ದೇಶ ಆಳ್ವಿಕೆಗೆ ಎಷ್ಟೊಂದು ಶ್ರಮ ಹಾಕಿ ಪಕ್ಷ ಕಟ್ಟಿದ್ದಾರೆ. ಆ ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರು ಪಕ್ಷ ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಏನು ತೀರ್ಮಾನ ತಗೋತಾರೆ ಅವರೆಲ್ಲ ನೋಡೇ, ಪ್ರೋಸ್ ಕಾನ್ಸ್ ಎಲ್ಲ ನೋಡಿ ತೀರ್ಮಾನ ತಗೋ. ಈಗ ಅಬ್ದುಲ್ ಜಬ್ಬಾರ್ ಹೇಳ್ತಾರೆ ನಾನು ಯಾವುದೋ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಪಕ್ಷಕ್ಕೆ ಏನಾದರೂ ಆಧಾರ ಸಿಕ್ಕಿರಬೇಕು ಏನೋ, ಪಕ್ಷದವ್ರು ತೀರ್ಮಾನ ತಗೊಂಡಿದ್ದಾರೆ, ಎಲ್ಲ ಅವ್ರಿಗೆ ಬಿಟ್ಟಿತ್ತು. ಡಿಲಿಮಿಟೇಷನ್ ಬಿಲ್ ಇವತ್ತು ಮಂಡ್ಯ ಆಗ್ತಿದೆ, ಅದ್ರ ಬಗ್ಗೆ ಡಿಲಿಮಿಟೇಷನ್ ಬಿಲ್ ಮಂಡನೆ ಆಗ್ತಾ ಇದೆ. ಖುಷಿ ಒಂದು ಅಂತಂದರೆ 33% ಲೇಡೀಸ್ ಕೊಡ್ತೀವಿ ಅಂತ, ಅದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು. ಎಲ್ಲ ಸಾಮಾನ್ಯ ಮಹಿಳೆಯರಿಗೆ ಕೊಟ್ಬಿಟ್ರೆ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಬರೋಕ್ಕೆ ಸಾಧ್ಯನೇ ಆಗಲ್ಲ. ಈಗ ನಾನು ಒಂದು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರ್ತೀನಿ. ನಾನು ಕೂಡ ಜನರಲ್ ಅಂದ ತಕ್ಷಣ ನಾನು ಎಲ್ಲೂ ಬರಲಿಲ್ಲ, ಅವರೆಲ್ಲ ಕಾಂಪೀಟ್ ಮಾಡ್ಬೋದು. ಹಾಗಾಗಿ ನಮ್ಮ ಫಸ್ಟ್ ಅವರು ಪಾಪ್ಯುಲೇಷನ್ ಸೆನ್ಸಸ್ ಮಾಡಬೇಕು, ಡಿಲಿಮಿಟೇಷನ್ ಜಾಗ್ರಫಿಕಲಿ ಡಿಲಿಮಿಟೇಷನ್ ಮಾಡಬೇಕು. ತದನಂತರ ಅವರು ರಿಸರ್ವೇಷನ್ ಈಸ್ ಎ ಗುಡ್ ಪ್ರೊಸೆಸ್. ಎಲ್ಲ ನಾವು ನಮ್ಮ ಪಕ್ಷದವರು ಕೂಡ ಸ್ವಾಗತ ಮಾಡಿದ್ದಾರೆ, ನಾವು ಹೆಣ್ಮಕ್ಳಿಗೆ ಕೂಡ ಸ್ವಾಗತ ಮಾಡ್ತೀವಿ. ಬಟ್ ಅದನ್ನು ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗಗಳಿಗೂ ಸಿಗಬೇಕು.